ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನಿತಾ ಆಲ್ ಇನ್ ಒನ್ ಚಾನಲ್. ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು 50 ಗ್ರಾಮ್ಸಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಸ್ವಲ್ಪ, ಆಮೇಲೆ ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಒಂದು 4 ಅಷ್ಟು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಇಂಗು ಸೇರಿಸಿದ್ದೀನಿ. ಅದಾದಮೇಲೆ 2 ಮೀಡಿಯಮ್ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿರೋ ಅಂಥದ್ದು ಹಾಕಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಸೇರಿಸಾದ್ಮೇಲೆ ಅವರೆಕಾಳು ಬೇಯಿಸಿರುವಂಥದ್ದು, ಮೊದಲೇ ಬೇಯಿಸಿ ಇರುವಂಥ ಅವರೆಕಾಳು ಹಾಕಿದ್ದೀನಿ. ಅದಾದಮೇಲೆ ರೋಸ್ಟೆಡ್ ರವೆ ಸಿಗುತ್ತೆ ರೆಡಿಮೇಡು, ಆ ರವಾನ ಸೇರಿಸಿದ್ದೀನಿ. ಅದು ಚೆನ್ನಾಗಿ ಈಗ ಫ್ರೈ ಮಾಡಬೇಕು. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕಬೇಕು. ರವೆ 1 ಗ್ಲಾಸ್ ಹಾಕಿದ್ರೆ 1 ಗ್ಲಾಸ್ ರವೆಗೆ ಒಂದು 3 ಗ್ಲಾಸು ಸೇಮ್ ಮೆಜರ್ಮೆಂಟಲ್ಲಿ 3 ಗ್ಲಾಸು ನೀರು ಹಾಕಬೇಕು. ಉಪ್ಪಿಟ್ಟು ಒಂದು ಹಂತಕ್ಕೆ ಬಂದಿದೆ. ಈಗ ಫೈನಲ್ ಆಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋಂಥದ್ದು ಹಾಕಬೇಕು. ಎಲ್ಲ ಹಾಕಿದ್ಮೇಲೆ ನೋಡಿ ಉಪ್ಪಿಟ್ಟು ಹೆಂಗೆ ರೆಡಿ ಆಯಿತು ಅಂತ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ.